ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್, ಇವರಿಬ್ಬರು ನನ್ನ ಒಬ್ಬನೇ ಬಿಟ್ಟು ರೋಡ್ ಕ್ರಾಸ್ ಮಾಡಿದ್ದಾರೆ. ಆ್ಯಂಡ್ ಅಲ್ಲಿ ಹೋಗಿ ನಗ್ತವ್ರೆ ನೋಡಿಕೊಂಡು ಬೇಕು ಅಂತ. ಆಮೇಲೆ ಬಸ್ ಸ್ಟಾಪಲ್ಲೇ ನಾವು ಆಲ್ಮೋಸ್ಟ್ 1.5 hour ಬಸ್ ಸ್ಟಾಪಲ್ಲೇ ವೆಯ್ಟ್ ಮಾಡಿದ್ದೀವಿ. ಬಸ್ಸೇ ಬಂದಿಲ್ಲ ಒಂದೂ. ಆ್ಯಂಡ್ ಇಲ್ಲಿ ಏನೋ ಭಿಕ್ಷೆ ಬೇಡು ಅಂತೆಲ್ಲ ಅಂತಿದ್ಲು ಅವನಿಗೆ. ಸೊ ಅವನು ಬೇಡ್ತೀನಿ ಬಾ ಹಂಗೆ ಹಿಂಗೆ ಅಂತೇನೋ ಮಾತಾಡ್ತಿದ್ದ. ಆಮೇಲೆ ಅದು ಎಂತಕ್ಕೆ ಅಂದರೆ ಅವಳಿಗೇನೋ ಬೇಕಂತೆ. ಸೊ ಕಾಸು ಅಷ್ಟೊಂದಿಲ್ಲ, ಭಿಕ್ಷೆ ಬೇಡ್ಬಿಟ್ಟು ತಕ್ಕೊಡ್ಲಾ ಅಂತ ಕೇಳ್ತಾ ಇದ್ದ ಅವನು. ಆಮೇಲೆ ಫುಲ್ ರಶ್ ಇತ್ತು ಬಸ್ಸಂತೂ. ಲೈಕ್ ಯೂನಿವರ್ಸಿಟಿವರೆಗೂ ಇದ್ರಲ್ಲಿ ಹೋಗೋಣ ಅಂದ್ಕೊಂಡು ಹೊರಟ್ವಿ. ಬಸ್ಸಂತೂ ಫುಲ್ ರಶ್ ಇತ್ತು. ಇವರಿಬ್ಬರು ಮಾತ್ರ ಸೀಟ್ ತೊಗೊಂಡು ಕುತ್ಕೊಂಡ್ಬಿಟ್ರು, ನನಗೆ ಸೀಟೇ ಕೊಟ್ಟಿಲ್ಲ. ಆಮೇಲೆ ಅಲ್ಲಿಂದ ತಿರ್ಗಾ ಇನ್ನೊಂದು ಬಸ್ ಹತ್ಬಿಟ್ಟು ಹೋದ್ವಿ. ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್. ನಾವು ಹೋಗೋ ಟೈಮಲ್ಲಂತೂ ಈ ಕಡೆ ಬಿಸಿಲು, ಟ್ರಾಫಿಕ್ಕು ತುಂಬಾ ಹಿಂಸೆ ಅನಿಸ್ತಿತ್ತು. ಬಟ್ ಸ್ಟಿಲ್ ಹೊರಟಿದ್ದೀವಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಹೊರಟ್ವಿ. ಅಕ್ಕ ಮಧ್ಯದಲ್ಲೇ ನಿದ್ದೆ ಮಾಡಿಬಿಟ್ಟಿದ್ಲು ಆಲ್ರೆಡಿ. ಎಬ್ಬಿಸಿದ್ರೂ ನಿದ್ದೆ ಬರ್ತಿದ್ದೆ ಅಂದ್ಬಿಟ್ಟು ಮನ್ಕೊಂಡಿದ್ಲು. ಆ ಬಿಸಿಲಲ್ಲಿ ಸೆಕೆಯಲ್ಲಿ ಆಗ್ತಾ ಇರಲಿಲ್ಲ ಗೈಸ್. ಫುಲ್ ಬಿಸಿಲು ಅಂದರೆ ಬಿಸಿಲು, ಟ್ರಾಫಿಕ್ಕು. ಸೊ ಗೈಸ್, ನಾವು ಮ್ಯಾಂಗೋ ಉತ್ಸವಕ್ಕೆ ರೀಚ್ ಆದ್ವಿ. ಆ್ಯಕ್ಚುಲಿ ನಾನು ಇದು ತುಂಬ ಲೇಟಾಗಿ ಪೋಸ್ಟ್ ಮಾಡ್ತಾಯಿದ್ದೀನಿ, ಯಾಕಂದ್ರೆ ನನಗೆ ಹುಷಾರಿಲ್ಲ ಮಧ್ಯದಲ್ಲಿ. ಸೊ ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ಮ್ಯಾಂಗೋ ಉತ್ಸವ ಎಂಟ್ರಿ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಅಂದರೆ ನಾವು ಹೋಗಿದ್ದ ಟೈಮ್ ಚೆನ್ನಾಗಿರಲಿಲ್ಲ, ಯಾಕಂದರೆ ಬಿಸಿಲು ಇತ್ತು, ಹೆವಿ ಬಿಸಿಲು ಇತ್ತು, ಹೆವಿ ಜನ ಬೇರೆ ಇದ್ದರು. ತುಂಬ ಜನ, ನೀವು ನೋಡ್ತಿರ್ಬೋದು, ತುಂಬ ಜನ ಇದ್ದರು. ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸು, ನಾರ್ಮಲಾಗಿ ಎಲ್ಲ ಮಕ್ಳನ್ನ ಕರ್ಕೊಬಂದಿದ್ರು, ಅವ್ರ ಪೇರೆಂಟ್ಸ್ಗಳೆಲ್ಲ ಬಂದಿದ್ದರು. ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ಎಲ್ಲ ಥರನೂ ಇತ್ತು ಗೈಸ್. ಲೈಕ್ ಮ್ಯಾಂಗೋ ಅಲ್ಲಿ ಏನೇನು ಮಾಡೋಕ್ಕೆ ಸಾಧ್ಯನೋ ಎಲ್ಲ ಇತ್ತು. ಆ್ಯಂಡ್ ಎಲ್ಲಿ ತೊಗೊಳಕ್ಕೆ ಹೋದ್ರೂ ಏನಾದ್ರು ತೊಗೊಳ್ಳೋಣ ಅಂದರೆ ಫುಲ್ ಕ್ಯೂ. ಎಲ್ಲ ಇದರಲ್ಲೂ ಕ್ಯೂ ಇತ್ತು ಆಲ್ಮೋಸ್ಟು. ಇದ್ರಲ್ಲಿ ಕ್ಯೂ ಇಲ್ಲ ಅಂತ ಅನ್ನೋಂಗಿಲ್ಲ. ಮ್ಯಾಂಗೋ ಹೋಳಿಗೆ ಆ್ಯಂಡ್ ಮ್ಯಾಂಗೋ ಜೊತೆ ಇವರು ಜಾಕ್ ಫ್ರೂಟ್ ಕೂಡ, ಲೈಕ್ ಒಂದಷ್ಟು ಐಟಮ್ಸ್ ಜಾಕ್ ಫ್ರೂಟದಿತ್ತು, ಅದು ಕೂಡ ನೋಡ್ಕೊಂಡು ಬಂದ್ವಿ ಎಲ್ಲ. ಆ್ಯಂಡ್ ಲೈಕ್ ಎಲ್ಲ ಇತ್ತು. ಮ್ಯಾಂಗೋ ಸ್ಯಾಂಡ್ವಿಚ್ಚು, ಟ್ವಿಸ್ಟರು. ಆ್ಯಂಡ್ ಅಲ್ಲಿ ನೋಡ್ತಿರ್ಬೋದು ಏನೇನು ಐಟಮ್ಸ್ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ, ಎಲ್ಲ ಐಟಮ್ಸು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅದೇ ಹೇಳಿದ್ನಲ್ಲ, ತುಂಬ ಜನ ಇದ್ದರು. ಆ್ಯಂಡ್ ಕ್ಯೂ ಅಂದರೆ ತುಂಬ ಕ್ಯೂ ಇತ್ತು ಎಲ್ಲ ಕಡೆ. ಏನಾದ್ರು ತಿನ್ನಕ್ಕೆ ಹೋಗೋಣ ಅಂದರೆ ಕ್ಯೂ. ಅಯ್ಯೋ, ಅದು ಕ್ಯೂ ನೋಡ್ಬಿಟ್ಟೆ, ಈ ಬಿಸಿಲಲ್ಲಿ ಯಾರಪ್ಪ ನಿಂತ್ಕೋತಾರೆ ಅನ್ನೋ ಇದಿತ್ತು. ಬಟ್ ಸ್ಟಿಲ್ ನೋಡೋಣ ಇರು ಅಂದ್ಕೊಂಡು ನಾವೆಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಡು ಬಂದ್ವಿ ಫಸ್ಟು. ಲೈಕ್ ಏನೇನಿದೆ, ಹೆಂಗಿದೆ, ಏನಿದೆ ಅಂತ ನೋಡ್ಕೊಂಬರೋಣ ಅಂತ. ಆ್ಯಂಡ್ ಅಲ್ಲಿ ನಮಗೆ ಜಾಸ್ತಿ ಕ್ಯೂ ಇದ್ದಿದ್ದು ನಾವು ನೋಡಿದ್ದು ಅಂದರೆ ಮ್ಯಾಂಗೋ ಬಜ್ಜಿ ಕೌಂಟರು ಮತ್ತು ದೋಸೆ, ಅಲ್ಲೂ ತುಂಬ ಕ್ಯೂ ಇತ್ತು. ಆ್ಯಂಡ್ ಈ ಟಿಕ್ಕಿ ಪುರಿ, ಲೈಕ್ ಮ್ಯಾಂಗೋ ಟಿಕ್ಕಿ ಪುರಿ ಆ್ಯಂಡ್ ಬೇಲ್ಪುರಿ, ಅದರಲ್ಲಂತೂ ಈ 3 ಐಟಮ್ಸಲ್ಲಿ ನನಗೆ ನೋಡ್ದಂಗೆ ಈ 3 ಐಟಮ್ಸಲ್ಲಿ ತುಂಬ ಕ್ಯೂ ಕಾಣಿಸ್ತು ನನಗೆ. ಆ್ಯಂಡ್ ಅವರಿಬ್ಬರು ಆ್ಯಕ್ಚುಲಿ ಆ ಕಡೆ ಎಲ್ಲೋ ಹೋಗಿದ್ರು. ಇನ್ನೊಂದು ಆ ಕಡೆ ಎಲ್ಲ ನೋಡ್ಕೊಂಬರ್ತೀವಿ, ನೀನೆಲ್ಲ ವೀಡಿಯೋ ಮಾಡ್ಕೊ ಇಲ್ಲಿ ಅಂದ್ಬಿಟ್ಟು. ಆ್ಯಂಡ್ ನೀವು ನೋಡ್ತಿರ್ಬೋದು, ಇಲ್ಲಿ ಸ್ವೀಟ್ ಕೌಂಟರ್ ಕೂಡ ಸಪ್ರೇಟಾಗಿತ್ತು. ಆ್ಯಂಡ್ ಎಲ್ಲ ಸ್ವೀಟ್ಸ್ ಆಲ್ಮೋಸ್ಟ್ ಲೈಕ್ ಮ್ಯಾಂಗೋ, ಜಾಕ್ ಫ್ರೂಟ್ ಎರಡು ಮಿಕ್ಸ್ ಇತ್ತು ಇಲ್ಲಿ. ಲೈಕ್ ಮ್ಯಾಂಗೋ ಉತ್ಸವ ಅಂತ ಹಾಕಿದ್ದಾರೆ, ಬಟ್ ಸ್ಟಿಲ್ ಜಾಕ್ ಫ್ರೂಟ್ದೆಲ್ಲ ಐಟಮ್ಸ್ ಇತ್ತು. ಆ್ಯಂಡ್ ಅಲ್ಲಿ ಬಟ್ಟೆ ಮತ್ತು ಇಯರಿಂಗ್ಸು, ಈ ಡೈಲಿ ಯೂಸಿಂಗ್ ಐಟಮ್ಸು ಅದೆಲ್ಲ ಹಾಕಿದ್ರು. ನಾವು ಮ್ಯಾಂಗೋ ಸ್ಯಾಂಡ್ವಿಚ್ ಟೇಸ್ಟ್ ಮಾಡೋಣ ಅಂತ ಹೋದ್ವಿ. ಅಲ್ಲಿ ಲೈಕ್ ತುಂಬ ಕ್ಯೂ ಇತ್ತು, ಬಟ್ ಸ್ಟಿಲ್ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವಿ ನಮಗೆ. ಆ್ಯಂಡ್ ಇದು ಮ್ಯಾಂಗೋ ಸ್ಯಾಂಡ್ವಿಚ್ ಇತ್ತು, ಚೆನ್ನಾಗಿತ್ತು. ಓಕೆ, ನಾಟ್ ಸೋ ಬ್ಯಾಡ್, ನಾಟ್ ಸೋ ಗುಡ್, ಇಟ್ ವಾಸ್ ಓಕೆ. ಆಮೇಲೆ ಸರಿ ಇರು ಆಯಿತು ಅಂದ್ಬಿಟ್ಟು ನಾವು ಮ್ಯಾಂಗೋ ಬೇಲ್ಪುರಿ ಮತ್ತು ಟಿಕ್ಕಿ ಪುರಿ ತೊಗೊಳ್ಳೋಣ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡ್ವಿ. ತಿರ್ಗಾ ಆ ಕ್ಯೂ ನೋಡಿ ಅಯ್ಯೋ ಯಾಕಪ್ಪ ಬೇಕು, ಈ ಸೆಕೆಯಲ್ಲಿ ಆಗ್ತಾ ಇರಲಿಲ್ಲ ಗೈಸ್. ನೋಡ್ಬೋದು ನೀವಿಲ್ಲಿ, ಅಲ್ಲೂ ತುಂಬ ರಶ್ಶು. ಲೈಕ್ ತುಂಬ ಹೈಜೀನ್ ಮೇಂಟೈನ್ ಮಾಡಿದರು, ಬಟ್ ರಶ್ ಇತ್ತಲ್ಲ, ಸೊ ಏನೂ ಮಾಡೋಕ್ಕಾಗಲ್ಲ. ಸೊ ನಾವು ಇದನ್ನು ಟೇಸ್ಟ್ ಮಾಡಿದ್ವಿ, ಬೇಲ್ಪುರಿ ಮತ್ತು ಟಿಕ್ಕಿ ಪುರಿ, ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿ ಇದು ಒಂದು ಸೈಡ್ ಆದರೆ, ಮ್ಯಾಂಗೋ ಉತ್ಸವಲ್ಲಿ ತಿನ್ನೋ ಐಟಮ್ಸ್ ಒಂದು ಸೈಡ್ ಆದರೆ, ಈ ಪಾರ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಇದು ಇನ್ನೊಂದು ಸೈಡು. ಇಲ್ಲಿ ಎಲ್ಲ ಥರ ಲೈಕ್ ನೀವು ನೋಡ್ಬೋದು, ಕೀ ಚೈನ್ಸು, ಡೈಲಿ ಮನೆಗೆ ಯೂಸ್ ಮಾಡೋದು, ಮತ್ತು ಇಲ್ಲಿ ಪೆಸ್ಟ್ದು ಔಷಧಿಗಳು ಅದೆಲ್ಲ ಇಟ್ಟಿದ್ರು. ಎಲ್ಲ ಒಂದು ರೌಂಡ್ ಸುತ್ತಾಡ್ಕೊಂಬಂದ್ವಿ ನಾವು. ಬಿಸಿಲು ಬೇರೆ ಇತ್ತಲ್ಲ, ಸೊ ಏನು ಮಾಡೋದು ಗೊತ್ತಾಗಲ್ಲ. ಸರಿ ಆಯಿತು, ಒಂದು ಬೇಗ ನೋಡ್ಕೊಂಬಂದ್ವಿ ಅಷ್ಟೇ. ಬಟ್ಟೆಗಳೆಲ್ಲ ಇತ್ತು ಗೈಸ್, ಬಟ್ಟೆನೂ ಚೆನ್ನಾಗಿತ್ತು. ಆ್ಯಂಡ್ ಕ್ವಾಲಿಟಿ ಓಕೆ. ಈ ಬಿಸಿಲಲ್ಲಿ ಯಾರೋ ನಿಂತ್ಕೊಂಡು ಹಾಡು ಬೇರೆ ಆಡ್ತಿದ್ರು ಗೈಸ್. ಅಲ್ಲಿ ಈ ಬಿಸಿಲು ನಮಗೆ ಓಡೋಕ್ಕಾಗ್ತಿರಲಿಲ್ಲ, ಅದು ಹೆಂಗಪ್ಪ ನಿಂತ್ಕೊಂಡು ಆಟಾಡ್ತಿದ್ದಾರೆ ಅಂತ ಅನಿಸ್ತು. ಆ್ಯಂಡ್ ಅಲ್ಲಿಂದ ಬಂದು ಇಲ್ಲಿ ಪೊಟ್ಯಾಟೊ ಟ್ವಿಸ್ಟರ್ ನೋಡಿದ್ವಿ. ಆ್ಯಂಡ್ ತೊಗೊಳ್ಳೋಣ ಅಂತ ಹೋದ್ವಿ, ಬಟ್ ನಮಗೆ ಅಲ್ಲಿ ನೋಡ್ಬಿಟ್ಟು ಇಷ್ಟ ಆಗಲಿಲ್ಲ, ಸೊ ಬಂದುಬಿಟ್ವಿ ಬೇಡ ಅಂತ. ಬಟ್ಟೆ ಸುಮಾರು ಕಡೆ ಇಟ್ಟಿದ್ರು, ಲೈಕ್ 2-3 ಕಡೆ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ಚೆಕ್ ಮಾಡಿದೆ, ನಾನು ತೊಗೊಂಡಿಲ್ಲ ಬಟ್ ಚೆಕ್ ಮಾಡಿದೆ. ಇಟ್ ವಾಸ್ ನೈಸ್, ನಾಟ್ ಸೋ ಗುಡ್, ನಾಟ್ ಸೋ ಬ್ಯಾಡ್. ಓಕೆ, ಕೊಡ್ಬೋದು. ಚಿಕ್ಕ ಮಕ್ಳಿಗಿಂದ ಹಿಡಿದು ದೊಡ್ಡವ್ರಿಗಿದ್ರೂ ಎಲ್ಲ ಇತ್ತು. ಆ್ಯಂಡ್ ನೀವು ಅಲ್ಲಿ ನೋಡ್ತಿರ್ಬೋದು, ಕೊಲಂಬಸ್ ಎಲ್ಲ ಇದೆ, ಆಟಾಡೋಕ್ಕೆಲ್ಲ ಇಟ್ಟಿದ್ರು ಮಕ್ಕಳಿಗೆ.
ಇಲ್ಲಿ ನಾವು ಒಳಗೆಲ್ಲ ಫುಲ್ಲು ಹೋಗಲಿಲ್ಲ, ಲೈಕ್ ಸ್ವಲ್ಪ ಸ್ವಲ್ಪ ನೋಡ್ಕೊಂಬಂದ್ಬಿಟ್ವಿ. ಆ್ಯಂಡ್ ಯಾಕಂದರೆ ಬಿಸಿಲು ಇತ್ತು, ಬಿಸಿಲು ಅಂದರೆ ಬಿಸಿಲು ಗೈಸ್, ಹೋಗೋಕ್ಕೆ ಆಗಿಲ್ಲ. ಇವಳು ಕೊಲಂಬಸ್ಗೆ ಹೋಗೋಣ ಅಂತಿದ್ಲು, ಬಟ್ ಅಲ್ಲಿ ಹೋಗಿ ರೇಟ್ ಕೇಳ್ಬಿಟ್ಟು ಬೇಡ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಬಂದ್ವಿ ನಾವೇ. ಆ್ಯಂಡ್ ಅಲ್ಲಿ ಪಾಪ್ಕಾರ್ನು ಅದೆಲ್ಲ ಇತ್ತು. ಈ ಕಡೆ ಎಂಡಿಂಗ್ ಇನ್ನೇನು ಎಕ್ಸಿಟ್ ಆಗೋ ಕಡೆ ಪಾಪ್ಕಾರ್ನ್ ಅದೆಲ್ಲ ಇತ್ತು. ಆ್ಯಂಡ್ ಅಲ್ಲಿ 40 ರುಪೀಸ್ ಇತ್ತು ಪಾಪ್ಕಾರ್ನು. ಅವ್ನು ಕೇಳ್ಬಿಟ್ಟು ಹೇಳ್ತಿದ್ದ, ಸರಿ ತಗೊಳ್ಳೋಣ ಅಂದ್ಬಿಟ್ಟು ಹೋದ್ವಿ ತಗೊಳ್ಳೋಕ್ಕೆ. ಆ್ಯಂಡ್ ಇಲ್ಲಿ ನೋಡ್ತಿರ್ಬೋದು ಮಕ್ಳಿಗೆ ಆಟ ಆಡೋಕ್ಕೆ ಕೂಡ ಎಲ್ಲ ಹಾಕಿದ್ರು. ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ. ನೈಟ್ ಟೈಮ್ ಅಥವಾ ಲೈಕ್ ಸಂಜೆ ಹಂಗೆ ಹೋದರೆ ಸ್ವಲ್ಪ ಎಂಜಾಯ್ ಮಾಡ್ಕೊಂಬರ್ಬೋದು ಗೈಸ್. ಬಿಸಿಲಂತೂ ಹೋದರೆ ಫುಲ್ ಆ ಬಿಸಿಲಿಗೆ ಅರ್ಧ ಯಾಕಾದರೂ ಬಂದ್ವಿ ಅಂತ ಅನಿಸುತ್ತೆ, ಹಂಗಿತ್ತು ಆ್ಯಕ್ಚುಲಿ. ಮುಗಿಸ್ಕೊಂಡು ಅಲ್ಲಿ ಪಾಪ್ಕಾರ್ನ್ ತೊಗೊಂಡ್ವಲ್ಲ, ಅದನ್ನೆಲ್ಲ ಅಲ್ಲೇ ತಿಂದ್ಕೊಂಡು ವಾಪಸ್ ಹೊರಟ್ವಿ ಗೈಸ್. ನಾವು ಆ್ಯಕ್ಚುಲಿ ಲೇಟಾಗಿತ್ತು, ಮಧ್ಯಾಹ್ನ ಕಳಿಸ್ಬಿಟ್ಟಿದ್ದು, ಆಲ್ರೆಡಿ ಸಾಯಂಕಾಲ ಆಗಿತ್ತು. ಸೊ ಹೊರಡೋಣ ಅಂತ ಎಕ್ಸಿಟ್ ಆಗ್ತಿದ್ವಿ. ಅಲ್ಲಿ ಇದೊಂದು ಸ್ವಲ್ಪ ನೋಡಿದ್ವಿ, ಕ್ಲಿಪ್ಪು, ಇಯರಿಂಗ್ಸು ಅದೆಲ್ಲ ಇತ್ತು. ಆ್ಯಂಡ್ ಪಾಪ್ಕಾರ್ನ್ ಎಲ್ಲ ತಿಂದ್ಕೊಂಡು ವಾಪಸ್ ಬಸ್ ಸ್ಟಾಪಿಗೆ ಬಂದ್ವಿ ನಾವು, ವಾಪಸ್ ಬರೋಣ ಅಂತ. ಇವಳು ಅವ್ರ ಮನೆಯವ್ರ ಹತ್ರ ಯಾರಾದರೂ ಮಾತಾಡ್ತಾ ಇದ್ಲು ಹಂಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ ಗೈಸ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.